ವೀಕ್ಷಕರೇ, ಪ್ರತಿಯೊಂದು ಕಷ್ಟಗಳಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗಳಾಗಿರ್ಬೋದು, ಎಲ್ಲವೂ ಸಹ ಸರ್ವೇ ಸಾಮಾನ್ಯವಾಗಿ ಮನುಷ್ಯರನ್ನ ಕಾಡ್ತಾನೆ ಇರುತ್ತೆ. ಅಂತಹ ಕಷ್ಟಗಳಿಗೆ, ಅಂತಹ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ನಿಮಗೆ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಒಂದಷ್ಟು ಕಲಹಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಗುರುಮಾತಾ ಅದನ್ನು ಪರಿಹಾರ ಮಾಡಿಕೊಡ್ತಾರೆ. ಗುರುಮಾತಾ ಇನ್ನು ವಿಶೇಷವಾಗಿ ಇವತ್ತು ಶನಿವಾರ ಆಗಿರೋದ್ರಿಂದ ಪ್ರತಿ ಬಾರಿಯೂ ಸಹ ನಾವು ಶನಿದೇವರ ಆರಾಧನೆಯ ಜೊತೆಗೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡ್ತಾ ಇರ್ತೀವಿ. ಆದರೆ ಇವತ್ತು ನೀವು ವಿಶೇಷವಾಗಿ ಹೇಳ್ತಾ ಇದ್ರಿ, ಅಂದರೆ ಬೃಂದಾವನ ಪ್ರವೇಶದ ಬಗ್ಗೆ ನೀವು ಮಾತಾಡ್ತಾ ಇರಬೇಕಾದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಬಗ್ಗೆನೂ ಮಾತಾಡ್ತಾ ಹೋದ್ರಿ. ಅಮ್ಮ, ವಿಶೇಷವಾಗಿ ಅಂದರೆ ವಿಷ್ಣು ದೇವರನ್ನ ನಾವು ಲಕ್ಷ್ಮೀ ನರಸಿಂಹಸ್ವಾಮಿಯ ಅವತಾರದಲ್ಲಿ ನಾವು ಕಾಣ್ತೀವಿ, ಅಲ್ವಾ? ಅದೇ ರೀತಿಯಾಗಿ ಯಾವ ಕಾರಣಕ್ಕೆ ವಿಷ್ಣುದೇವ ಲಕ್ಷ್ಮೀ ನರಸಿಂಹಸ್ವಾಮಿಯ ಅವತಾರವನ್ನ ಯಾವ ಕಾರಣಕ್ಕೆ ತಾಳಿದ್ರು? ಓಕೆ, ಖಂಡಿತ. ನೋಡಿಮ್ಮ, ಯಾವಾಗ್ಲೂ ದಶಾವತಾರ ಮಹಾಮೂರ್ತಿ ನಾವು ಯಾರನ್ನ ಹೇಳ್ತೀವಿ? ಶ್ರೀರಾಮಚಂದ್ರ ಮೂರ್ತಿನ ಹೇಳ್ತೀವಿ. ಯಾಕೆ ಅಂತಂದರೆ ಅವರ ಅವತಾರ ಒಂದೊಂದಲ್ಲ, ಬೇಕಾದಷ್ಟಿದೆ. ಸ್ಟಾರ್ಟಿಂಗ್ ನೋಡಿ, ಸತ್ಯ ಹರಿಶ್ಚಂದ್ರ ವಂಶದವರು. ಸತ್ಯ ಹರಿಶ್ಚಂದ್ರ ವಂಶದಲ್ಲಿ ಹುಟ್ಟಿ ಬಂದಂಥ ಮಹಾನುಭಾವ ಶ್ರೀರಾಮಚಂದ್ರ ಮೂರ್ತಿ. ಇದನ್ನ ಪ್ರಾರಂಭ ಮಾಡೋಕ್ಕೂ ಮುಂಚೆ ಒಂದು ಕಾಲ್ ಇದೆ. ಖಂಡಿತ. ಓಕೆ ಓಕೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಮೇಡಮ್ ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಿ. ನಿಮ್ಮ ಮಗಳ ಬಗ್ಗೆನಾ? ಓಕೆ. ನಿಮ್ಮ ಮಗಳು ನಿಮ್ಮ ಜೊತೆಲಿ ಇದ್ದಾರಾ ಇವಾಗ? ಮಗಳು ಮೇಡಮ್. ಅದೇ ನಿಮ್ಮ ಪಕ್ಕದಲ್ಲೇ ಇದ್ದಾರಾ ಅಂತ? ಹಾ ಮೇಡಮ್. ಕೊಡ್ತೀರಾ ಅವ್ರ ಕೈಲೇ? ಪ್ರಶ್ನೆ ಅವ್ರನ್ನ ಕೇಳಕ್ ಹೇಳಿ. ಸರಿ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದಿವ್ಯಶ್ರೀ ಮೇಡಮ್. ದಿವ್ಯಶ್ರೀ. ಏನು ಮಾಡ್ಕೊಂಡಿದ್ದೀರಾ? ನಮ್ಮ ಲ್ಯಾಬ್ ಟೆಕ್ನಿಷಿಯನ್. ಲ್ಯಾಬ್ ಟೆಕ್ನಿಷಿಯನ್. ಓಕೆ. ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ನಾನು ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಮದುವೆ ಬಗ್ಗೆ ಹೇಳಿ. ಇವಾಗ ಎಷ್ಟಾಯ್ತಮ್ಮ ಏಜ್? ನನಗೆ 26. 25 ಆಗಿದೆ. 25 ಆಗಿದೆ. 26 ನಡೀತಾ ಇದೆ. ಓಕೆ ಓಕೆ. ನಿಮ್ಮ ಡೇಟ್ ಹೇಳಿಮ್ಮ. ಡೇಟ್ ಮಾತ್ರ ಹೇಳಿ, ನೀವು ಹುಟ್ಟಿದಂಥ ಡೇಟ್ ಮಾತ್ರ ಹೇಳಿಮ್ಮ. 1/8/1999. 1ನೇ ತಾರೀಕು ಹುಟ್ಟಿದ್ದೀರಾ? 1ನೇ ತಾರೀಕು ಹುಟ್ಟಿದ್ದೀರಾ. ನೀವು ಶಿವನ ಪ್ರಾರ್ಥನೆ ಜಾಸ್ತಿ ಮಾಡಬೇಕಮ್ಮ. ಶಿವನ ಪ್ರಾರ್ಥನೆ ಮಾಡಬೇಕು. ಶಿವನ ಆಶೀರ್ವಾದದಿಂದ ನೀವು ಹುಟ್ಟಿದ್ದೀರಾ. ನಿಮಗೆ ದೋಷನೂ ಸಹ ಇದೆಯಪ್ಪ. ಆ ದೋಷನ ಪರಿಹಾರ ಮಾಡ್ಕೋಬೇಕು. ಆ ದೋಷ ಅನ್ನೋಂಥದ್ದೇನು, ಆದಷ್ಟು ಬೇಗ ನಿಮಗೆ ಮದುವೆ ಆಗಬೇಕು ಅಂದರೆ 29ನಲ್ಲೇ ಆಗುತ್ತೆ. ಆ ದೋಷನ ಪರಿಹಾರ ಮಾಡಿಬಿಟ್ರ ಅಂದರೆ 26 ಕಂಪ್ಲೀಟಾಗಿ 27 ನಡೆಯೋಂಥ ಸಮಯದಲ್ಲಿ ಆಗೋಗ್ಬಿಡುತ್ತೆ. ಸರಿ ಮಾಸದಲ್ಲಿ ಮದುವೆ ಮಾಡಬಾರ್ದು ಹೆಣ್ಮಕ್ಳಿಗೆ ಮೋಸ್ಟ್ಲಿ, ಸರಿನಮ್ಮ? ಹಾಗಾಗಿ 26 ಮುಗಿತಾ ಇದೆ. ಬರೋಂಥ ಗಂಡುಗೆ ಬೆಸ ಸಂಖ್ಯೆ ಇದ್ದರೆ ಮಾಡಿಬಿಡ್ಬೋದಮ್ಮ. ಆದರೆ ನಿಮಗೆ ಸರಿ ವಯಸ್ಸಿದ್ದು ಅವ್ರಿಗೂ ಸರಿ ವಯಸ್ಸಿದ್ರೆ ಮಾಡಬಾರ್ದು, ಆಯ್ತಾ? ಹಾಗಾಗಿ ನಿಮ್ಗಿರೋಂಥ ದೋಷ ತಿರುಪತಿಲೇ ಹೋಗಿ ಶ್ರೀನಿವಾಸ ಕಲ್ಯಾಣ ಮಾಡ್ತಾರಲ್ವೇನಮ್ಮ? ಶ್ರೀನಿವಾಸ ಕಲ್ಯಾಣದಲ್ಲಿ ನೀವು ಸೇವಾ ಚಿಟ್ ತಗೊಂಡು ಅದರಲ್ಲಿ ಹೋಗಿ ಆ ಪೂಜೆ ಮಾಡಿಸಿದ್ರ ಅಂದರೆ ಆದಷ್ಟು ಬೇಗ ನಿಮಗೆ ಮದುವೆ ಆಗುತ್ತಮ್ಮ. ಅದು ಮಾತ್ರ ನೀವು ಮಾಡಿಸಿ. ಮತ್ತೆ ಶುಕ್ರವಾರದ ದಿವಸ ಹೋಗಿ ದುರ್ಗೆಯಮ್ಮ ಟೆಂಪಲ್, ದುರ್ಗಾದೇವಿ ಟೆಂಪಲ್ ಗೊತ್ತಲ್ವಾ? ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ 9 ನಿಂಬೆಹಣ್ಣಲ್ಲಿ 3 ವಾರ ಪೂಜೆ ಮಾಡೋ ಅಂಥದ್ದು. ದೀಪ ಹಚ್ಚಿ ಪೂಜೆ ಕೊಟ್ಬಿಟ್ಟು ಬರಬೇಕು ನೀವು. ಶುಕ್ರವಾರ 10ರಿಂದ 12 ಗಂಟೆ ಒಳಗಡೆ ಇರುತ್ತಮ್ಮ. 10:30ಯಿಂದ 12 ಗಂಟೆ ಒಳಗಡೆ ರಾವ್ಗಾಲ ಇರುತ್ತೆ. ಆ ರಾವ್ಗಾಲದಲ್ಲಿ ನೀವು ದೀಪ ಹಚ್ಚಬೇಕು. ಇನ್ನೂ ಸಹ ನೀವು ಕೆಲಸದಲ್ಲೂ ಸಹ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ. ಆ ಥರ ಪ್ರಮೋಷನ್ಸ್ ಈ ಥರ ಎಲ್ಲ ಬರುತ್ತಮ್ಮ. ಆಗುತ್ತೆ, ಖಂಡಿತ ಆಗುತ್ತೆ. ನಿಮಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಖಂಡಿತ ಸಿಗುತ್ತೆ. ಇದು ಶ್ರೀನಿವಾಸ ಕಲ್ಯಾಣ ಅನ್ನೋಂಥದ್ದು ಒಂದು ನೀವು ಹೋಗಿ ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ. ನೀವು ನಂಬರ್ ತೊಗೊಳ್ಳಿ, ನನ್ನ ನಂಬರು ಬೇಕು ಅಂತ ಅಂದರೆ ಇನ್ನೂ ಏನೇನು ನಿಮಗೆ ಬೇಕಾಗಿದೆಯೋ ಆ ವಿಷಯ ಎಲ್ಲ ತಿಳಿಸ್ತೀನಿ, ನೀವು ತಿಳ್ಕೊಬೋದಮ್ಮ. ನಿಮ್ಗೆ ಸಿಗುತ್ತೆ. ಯಾಕೆ ಅಂತಂದರೆ ತಾಳ್ಮೆ ಇದೆ ನಿಮ್ಮಲ್ಲಿ. ಅದೇ ರೀತಿ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ. ತಾಳ್ಮೆ ಅಂತದ್ರಲ್ಲಿ ನೀವು ಮಾಡೋ ಅಂಥ ಕೆಲಸದಲ್ಲಿ ತಾಳ್ಮೆ ಇದೆ.
ಕೋಪ ಜಾಸ್ತಿ ಬರುತ್ತೆ, ಕೋಪ ತಾಳ್ಮೆ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಸ್ವಲ್ಪ ಏನು ಹೇಳೋದು, ಒಂದು ಸತ್ಯ ದಾರಿಲಿದ್ದೀರಾ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಹಾ ಸರಿ. ಓಕೆ, ನಮಸ್ತೆ ನಮಸ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಪ್ರತಿ ಬಾರಿಯೂ ಸಹ ಸಾಕಷ್ಟು ಕಷ್ಟಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅಂತಹ ಕಷ್ಟಗಳಾಗಿರ್ಬೋದು, ಅಂತಹ ಸಮಸ್ಯೆಗಳಾಗಿರ್ಬೋದು, ಎಲ್ಲ ರೀತಿಯ ಕಷ್ಟಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್, ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ವಿಷ್ಣು ದೇವ ಲಕ್ಷ್ಮೀ ನರಸಿಂಹಸ್ವಾಮಿಯ ಅವತಾರವನ್ನ ತಾಳಿದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ, ತಿಳಿಸ್ಕೊಳ್ಳಿ. ಓಕೆ, ನೋಡಿ ಅದರಲ್ಲಿ ರಾಮಚಂದ್ರ ಮೂರ್ತಿನ ಅವತಾರ ದಶಾವತಾರ ಪ್ರಭು ಅಂತ ನಾವು ಕರಿತೀವಿ. ಹಾಗಾಗಿ ವಿಷ್ಣು ಅವತಾರ ತಾಳಿದಂಥ ರಾಮಚಂದ್ರ ಮೂರ್ತಿ, ಅದೇ ರೀತಿ ಭಕ್ತ ಪ್ರಹ್ಲಾದನಿಗೋಸ್ಕರ ಬಂದಂಥ ನರಸಿಂಹರು. ಯಾಕೆ ನರಸಿಂಹ ಭಕ್ತ ಪ್ರಹ್ಲಾದನಿಗೋಸ್ಕರ ಬಂದರು ಕೃತಯುಗದಲ್ಲಿ ಅಂದರೆ, ಭಕ್ತ ಪ್ರಹ್ಲಾದ ಇರೋಂಥ ಟೈಮಲ್ಲಿ ತುಂಬಾ ಕಷ್ಟ ಕೊಟ್ಬಿಟ್ರು. ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರು ಅಣ್ಣ ತಮ್ಮಂದಿರು, ಅವರು ಜಯ ವಿಜಯ ಅಂತ ಹೇಳಿ ಅವರು ಬರೋಂಥ ಸಮಯದಲ್ಲಿ ಅವರು ವೈಕುಂಠಕ್ಕೆ ಹೋಗ್ತಾರೆ. ಜಯ ವಿಜಯ ಇಬ್ಬರು ನೋಡೋದಕ್ಕೋಸ್ಕರ ಸ್ವಾಮಿನ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಏನಕ್ಕೆ ಅಂತ ಅಂದರೆ, ನಾವೇ ಈ ನಾವೇ ಈಗ ಯುಗಕ್ಕೆ ದೊಡ್ಡವರು ಅಂತ ಹೇಳ್ಕೊಂಡಾಗ ಆ ಕಶ್ಯಪ ಮಕ್ಕಳಾಗಿದ್ದಂಥವರು ಇಬ್ಬರೂ ಏನು ಮಾಡ್ತಾರೆ, ಮಕ್ಕಳು ತಡೆಯೋಕ್ಕೆ ಹೋಗ್ತಾರೆ. ಆ ಕಂದಮ್ಗಳನ್ನ ತಡೆದಿದ್ದು ಕೋಪಕ್ಕೋಸ್ಕರನೇ ಸ್ವಾಮಿ ಅವತಾರ ತಾಳ್ಬಿಟ್ಟು ಅವ್ರಿಗೆ ಶಾಪ ಬಿಟ್ಬಿಡ್ತಾರೆ, ನೀವಿಬ್ಬರೂ ರಾಕ್ಷಸಿ ವಂಶದಲ್ಲಿ ಹುಟ್ಟಬೇಕು ಅಂತ. ಹಾಗಾಗಿ ಆ ರಾಕ್ಷಸಿ ವಂಶದಲ್ಲಿ ಹುಟ್ಟಿದಂಥವರು ಇಬ್ಬರೂ ರಾಕ್ಷಸಿಗಳಾಗ್ತಾರೆ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಆಗ್ಬಿಟ್ಟು ಆದಮೇಲೆ ಲಾಸ್ಟಲ್ಲಿ ಅವ್ರು ಬರ್ತಾ ಭೂವರಾಹ ಸ್ವಾಮಿಯಿಂದ ಹಿರಣ್ಯಾಕ್ಷನನ್ನು ಕೊಂದುಬಿಡ್ತಾರೆ. ಆವಾಗಲೇ ಅವ್ರ ಅವತಾರ ಫಸ್ಟ್ ಸ್ಟಾರ್ಟ್ ಆಗ್ತೈತೆ. ಅದಕ್ಕೆ ಹೇಳೋದು, ಮನೆ ಕಟ್ಟೋ ಅಂಥವ್ರಾಗಲಿ, ಮನೆ ತಗೊಳ್ಳೋ ಅಂಥವ್ರಾಗಲಿ, ಮನೆ ಮಾರೋ ಅಂಥವ್ರಾಗಲಿ, ಯಾವುದೇ ಒಂದು ಸ್ಥಳ ಭೂದೇವಿ ಸಂಬಂಧಪಟ್ಟಿದ್ದಂಥ ವಿಷಯ ಏನೇ ಮಾಡಿದ್ರೂ ಭೂವರಾಗ ಸ್ವಾಮಿನ ಖಂಡಿತ ಪ್ರಾರ್ಥನೆ ಮಾಡಬೇಕು ಅನ್ನೋಂಥದ್ದು. ಹಾಗಾಗಿ ಅವನನ್ನು ಸಾಯಿಸ್ಬಿಡ್ತಾರೆ. ಮತ್ತು ನರಸಿಂಹಸ್ವಾಮಿ ಯಾಕೆ ಬಂದರು ಅಂತ ಅಂದರೆ, ಹಿರಣ್ಯಕಶಿಪಿಗೆ ಒಂದು ಮಗು ಇರುತ್ತೆ, ಆ ಮಗು ಪ್ರಹ್ಲಾದ ತುಂಬಾ ಕಷ್ಟ ಕೊಡ್ತಾರೆ. ಆ ಕಷ್ಟ ತಾಳ್ದೇ ಆ ಮಗು ಹರಿನಾರಾಯಣನ ಪ್ರಾರ್ಥನೆ ಮಾಡುತ್ತೆ. ಅವರು ನನ್ನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಕಷ್ಟ ಕೊಡ್ತಾರೆ, ಆದರೆ ಮಗು ಶ್ರೀಹರಿ 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 ಹರಿ 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 ಅಂತ ಹರಿನಾರಾಯಣನ ಸ್ಮರಣೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಾಮಸ್ಮರಣೆ ಮಾಡುತ್ತೆ ಆ ಮಗು. ಮಾಡ್ತಾ ಏನಾಗುತ್ತೆ, ಒಂದು ದಿನ ಪ್ರತ್ಯಕ್ಷ ಆಗ್ಬಿಡ್ತಾರೆ ಭಗವಂತ. ಆಗಿದ್ದಂಥ ಸಮಯದಲ್ಲಿ ಅವ್ರ ತಂದೆ ಏನು ಮಾಡ್ತಾರೆ, ಹೆಂಗೋ ನನಗೆ ಈ ಥರ ಇರೋಂಥವನಿಗೆ ನಾನು ಇಷ್ಟೇ ಕಷ್ಟ ಕೊಟ್ರೇನು ನನ್ನಂಥವನಿಗೆ ನೀನು ದೇವ್ರನ್ನ ತೋರಿಸ್ಬಿಟ್ಟೆ, ಈ ನರಹರಿನ ತೋರಿಸ್ಬಿಟ್ಟೆ ಅಂತ ಹೇಳಿ ಆ ಸ್ವಾಮಿನ ಯುದ್ಧ ಮಾಡ್ತಾರೆ. ಯುದ್ಧದಲ್ಲೂ ಸೋಲ್ತಾರೆ, ಲಾಸ್ಟಲ್ಲಿ ಅವ್ರು ಸತ್ತೋಗ್ತಾರೆ. ಆ ಸ್ವಾಮಿನ ಧ್ವಂಸ ಮಾಡೋ ಅಂಥ ಟೈಮಲ್ಲಿ ನೋಡಿ ಅವರು ಪ್ರಾರ್ಥನೆ ಮಾಡಿರ್ತಾರೆ, ಏನು ಅಂತ, ನಾನು ಯಾರಿಂದ ಆಗಲಿ, ನನಗೆ ಮನೆಯಿಂದ ಆಗಲಿ ಹೊರಗಡೆ ಆಗಲಿ ಯಾರಿಂದನೂ ಸಾವು ಬರಬಾರ್ದು, ಎಂಥ ಪಕ್ಷಿಯಿಂದನೂ ನನಗೆ ಸಾವು ಬರಬಾರ್ದು, ಮನುಷ್ಯನಿಂದನೂ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಅವ್ರು ಬರೆದಿದ್ದಂಥ ಲಿಸ್ಟಲ್ಲಿ ಹಂದಿ ಹೆಸರು ಮಾತ್ರ ಇರೋದಿಲ್ಲ. ಹಾಗಾಗಿ ಆ ಹೆಸರು ಮಾತ್ರ ಇರೋದ್ರಿಂದ ಆ ಮುಖಭಾವನೆಯಲ್ಲೇ ಬರ್ತಾರೆ. ವರಾಹನೂ ಸರಿ ಬಂದು ಅವ್ರನ್ನ ತಮ್ಮನ್ನು ಕೊಲೆ ಮಾಡೋ ಅಂಥದ್ದಾಗಲಿ, ಅದೇ ರೀತಿ ಸಾಯಿಸೋ ಅಂಥದ್ದಾಗಲಿ ಧ್ವಂಸ ಮಾಡಿಬಿಡ್ತಾರೆ. ಮಾಡಿದ ತಕ್ಷಣ ಏನಾಗುತ್ತೆ, ಇವರ ಅವತಾರ ಬರೋ ಅಂಥ ಸಮಯದಲ್ಲಿ ನರಸಿಂಹಸ್ವಾಮಿನೂ ಬರ್ತಾರೆ. ನರಸಿಂಹ ಅವತಾರ ಉಗ್ರವ ಮೂರ್ತಿ. ಆ ಉಗ್ರ ಮೂರ್ತಿಯಿಂದ ಬಂದ ತಕ್ಷಣ ಅವರು ಭಯ ಬಿದ್ದು ಲಾಸ್ಟಲ್ಲಿ ಅವ್ರನ್ನ ಧ್ವಂಸ ಮಾಡ್ತಾರೆ. ಅವರಲ್ಲಿರೋ ಅಂಥ ಅಹಂಕಾರನ ಎತ್ಬಿಡ್ತಾರೆ. ನೋಡಿ, ಅಹಂಕಾರ ಬೇರೆ, ದುರಹಂಕಾರ ಬೇರೆ. ಆ ದುರಹಂಕಾರ ಅನ್ನೋಂಥದ್ದನ್ನು ಎತ್ತು ಅವ್ರಿಗೆ ಶಾಂತತ್ವ ಕೊಟ್ಬಿಡ್ತಾರೆ. ಪ್ರಹ್ಲಾದ ಸ್ವಾಮಿ ಬೇಡ್ತಾರೆ, ನೋಡಿ ನನ್ನ ತಂದೆಗಾಗಲಿ ನನ್ನ ಚಿಕ್ಕಪ್ಪನಿಗಾಗಲಿ ಶಾಂತಿ ಕಾರ್ಯ ಮಾಡಿ, ಶಾಂತಿ ಕೊಡಿ, ಅವರಿಬ್ಬರ ಆತ್ಮನು ಶಾಂತಿ ಆಗಲಿ, ಅದೇ ಸಾಕು ಅಂತ. ಯಾಕೆಂದರೆ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಕೇಳ್ತಾರೆ ಮಗು ಹತ್ರ, ಮಗು ನಿನ್ಗೇನು ಬೇಕು ವರ ಕೇಳು ಅಂತ ಅನ್ನುವಾಗ ಆ ಮಗು ಏನು ಕೇಳಲ್ಲ, ಅವರಿಬ್ಬರ ಆತ್ಮ ಶಾಂತಿ ಆಗಲಿ ಅಂತ ಕೇಳಿಕೊಂಡು ಮತ್ತೆ ಪುನರ್ಜನ್ಮ ಕೊಡ್ತಾರೆ. ನೋಡಿ, ಕೊಟ್ಟಿದ ತಕ್ಷಣ ಅವರಿಬ್ರಿಗೂ ಅದಕ್ಕೆ ಹೇಳೋದು, ಯಾವುದೇ ಒಂದು ದೇವಸ್ಥಾನಕ್ಕೆ ನೀವು ನಾರಾಯಣ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋದರೆ ದ್ವಾರ ಬಾಲಕರಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷನೇ ನಿಂತಿರೋ ಅಂಥದ್ದು, ಜಯನ್ ವಿಜಯನ್ ಅಂತ ಹೇಳ್ತಾರೆ. ಜಯ ವಿಜಯ, ನೀವು ಬರೋ ಅಂಥವ್ರಿಗೆಲ್ಲ ಜಯ ವಿಜಯ ಆಗಲಿ ಅಂತ ಒಂದು ಅರ್ಥನೂ ಸಹ
ಹಾಗಾಗಿ ನಾವು ಹೋಗೋ ಅಂಥವರು ಅವ್ರ ಹತ್ರನೇ ಹೇಳ್ಬೇಕಂತೆ, ನಾವು ಇದಕ್ಕೋಸ್ಕರ ಬಂದಿದ್ದೀವಿ ಸ್ವಾಮಿ ನೋಡೋಕ್ಕೆ, ನೀವು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಬೇಕಂತ ಅವ್ರ ಹತ್ರ. ಅದಕ್ಕೆ ಹೇಳೋದು ಜಯ ವಿಜಯ ನಮಗೆ ಬೇಕು ಅಂತ ಅಂದರೆ ಹೋಗಿದ ತಕ್ಷಣ ಸ್ವಾಮಿ ದರ್ಶನ ಮಾಡೋದಲ್ಲ, ಸ್ವಾಮಿನ ಪ್ರಾರ್ಥನೆ ಮಾಡೋದಲ್ಲ, ಜಯ ವಿಜಯನ ಹತ್ರ ಹೇಳ್ಬೇಕಂತೆ, ಈ ಥರ ಬಂದಿದ್ದೀವಿ ನಾವು, ನಮಗೆ ಆಶೀರ್ವಾದ ಮಾಡೋಕ್ಕೆ ಹೇಳಿ ಸ್ವಾಮಿ ಹತ್ರ, ಎಲ್ಲ ನಾವು ಪಡ್ಕೊಳ್ಳೋ ಅಂಥದ್ದೆಲ್ಲನೂ ಅವ್ರು ಕೊಡೋಕ್ಕೆ ಹೇಳಿ ಅಂತ. ನೋಡಿ, ನರಸಿಂಹಸ್ವಾಮಿ ಅವತಾರ ಮಾಡಿದ್ದಂಥ ಉಗ್ರವ ಮೂರ್ತಿ. ಅದಕ್ಕೆ ಹೇಳೋದು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ. ಮೃತ್ಯು ಮೃತ್ಯು ಬಂದಿದ್ರೂ ಸಹ ತಡಿತಾರಂತೆ ನರಸಿಂಹಸ್ವಾಮಿ ಆ ಮಂತ್ರದಲ್ಲಿದೆ. ಅದಕ್ಕೆ ಹೇಳೋದು ನಮಗೇನಾದರೂ ಅನಾಹುತ ಬರುತ್ತೆ ಅಂದರೆ ಆ ಮಂತ್ರನ ಪ್ರಾರ್ಥನೆ ಮಾಡಬೇಕು ಅಂತ. ನೋಡಿ, ನರಸಿಂಹಸ್ವಾಮಿ ಅವತಾರ ಉಗ್ರವ ಮೂರ್ತಿ ಅವತಾರ ಮಾಡಿದ್ರು. ಅವ್ರ ತಂದೆ ಕಂಡ್ರು, ಆ ಮಗುಗೆ ಹೇಳಿದ್ರಾಗ ನಿನಗೆ ಭಕ್ತ ಪ್ರಹ್ಲಾದ ಅಂತ ಹೆಸರಿಡ್ತೀನಪ್ಪ, ನಿನ್ನ ಭಕ್ತಿಗೆ ನಿನ್ನಂಥ ಭಕ್ತ ಪ್ರಪಂಚದಲ್ಲಿ ಇನ್ನು ಯಾರ್ಯಾರು ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಶೀರ್ವಾದ ಮಾಡಿ 7 ವಯಸ್ಸಲ್ಲೇ ಮಗುಗೆ ಪಟ್ಟಾಭಿಷೇಕ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿ ಕಲಿಯುಗದಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊಂಡು ವೆಂಕಟನಾಥನ ಹೆಸರಲ್ಲಿ ಶ್ರೀ ರಾಘವೇಂದ್ರನ ಹೆಸರು ಪಡ್ಕೊಂಡ್ರು ಪಟ್ಟಾಭಿಷೇಕದಲ್ಲಿ. ಅದೇ ರೀತಿ ಪ್ರಹ್ಲಾದ ಸ್ವಾಮಿಗೆ ಭಕ್ತ ಪ್ರಹ್ಲಾದ ಸ್ವಾಮಿ ಅಂತ ಕಲಿಯುಗದಲ್ಲಿ ಕೃತಾಯುಗದಲ್ಲಿ ಭಕ್ತ ಪ್ರಹ್ಲಾದ ಅಂತ ಹೇಳಿ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ನೋಡಿ ಎಂಥ ಮಹಾನುಭಾವ ನಮ್ಮ ರಾಯರು. ಅದಕ್ಕೆ ಆ ಉಗ್ರವ ಮೂರ್ತಿ ಶಾಂತತೆ ಆಗೋದಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಲಕ್ಷ್ಮಿ ಏನು ಮಾಡ್ತಾಳೆ, ತನ್ನ ಸ್ವಾಮಿ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಕೂತ್ಕೊಂಡಾಗ ಅವರು ಶಾಂತತೆ ಆಗ್ತಾರೆ. ಅದಕ್ಕೆ ಲಕ್ಷ್ಮೀ ನರಸಿಂಹನ ಅವತಾರ ಬರುತ್ತೆ. ಆವಾಗ ಬಂದಂಥ ಟೈಮಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಶಾಂತತೆಯಿಂದ ನಂದಾದೀಪದಲ್ಲಿ ಆರತಿ ಮಾಡೋ ಅಂಥದ್ದು. ನಮಗೆ ಎಷ್ಟೇ ಕೋಪಗಳಿದ್ರೂ ಸರಿ, ಎಷ್ಟೇ ನಾವು ಮಾಡಿರೋ ಅಂಥ ಮೋಸಗಳಾಗಿರಲಿ, ನಾವು ನಡ್ಕೊಂಡಿರೋ ಅಂಥ ನಡತೆ ಏನೇ ಆಗಿರಲಿ, ನಮ್ಮ ಕರ್ಮನೆಲ್ಲನೂ ಸಮಾಪ್ತಿ ಮಾಡ್ತಾರಂತೆ. ಆ ದೀಪ ಬೆಳಗೋ ಅಂಥ ಟೈಮಲ್ಲಿ ನಮಗೆ ಎಷ್ಟೇ ಪಾಪಗಳಿದ್ರೂ ದೂರ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಶಾಂತತೆಯಿಂದ ಲಕ್ಷ್ಮೀದೇವಿ ಬಂದು ತೊಡೆಲೆ ಕೂತ್ಕೊಂಡಿದ್ದ ತಕ್ಷಣ ಶಾಂತತೆ ಆಗೋದ್ರು. ಅದಕ್ಕೆ ಪ್ರತ್ಯಂಕರ ದೇವಿ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಶಾಂತಿ ಆಗಿದ್ದೆ ಪ್ರತ್ಯಂಕರ ರೂಪದಲ್ಲೇ. ಅದಕ್ಕೋಸ್ಕರನ ಆ ದೇವಿನೂ ಸಹ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿನ ಅವತಾರನೇ ಅದು. ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ ಹೇಗೆ ಮಾಡಿಕೊಂಡ್ರು, ಏನಕ್ಕೋಸ್ಕರ ಅಂದರೆ ಪ್ರಪಂಚ ಶಾಂತಿಗೋಸ್ಕರ. ಅವರು ಇವಾಗ ದಶಾವತಾರ ಸ್ವಾಮಿಲೇ ಒಂದು ಅವತಾರ ಮಹಾವಿಷ್ಣು ಅವತಾರ ಅದರಲ್ಲಿಂದನೇ ಬಂದಿದ್ದು. ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ ಸಾಧಾರಣವಾಗಿದ್ದಲ್ಲ. ತುಲಾರಾಶಿ ಸ್ವಾತಿ ನಕ್ಷತ್ರ ಇರೋ ಅಂಥವ್ರು ಖಂಡಿತವಾಗ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗಿ ಪೂಜೆ ಕೊಡಿ, ಶನಿವಾರ ಪ್ರಾರ್ಥನೆ ಮಾಡಿ, ಆ ನಕ್ಷತ್ರ ತಿಂಗಳಿಗೊಮ್ಮೆ ಬರೋ ಅಂಥ ಟೈಮಲ್ಲಿ ಖಂಡಿತ ಹೋಗಿ ಎಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ರೂ ಸಹ ಅಲ್ಲಿ ಸುದರ್ಶನ ಹೋಮ ಮಾಡ್ತಾರೆ. ಯಾಕೆ ಸುದರ್ಶನ ಹೋಮ ಮಾಡಬೇಕು, ಲಕ್ಷ್ಮೀ ನರಸಿಂಹಸ್ವಾಮಿ ಇರೋಂಥ ಜಾಗದಲ್ಲಿ ಆ ಹೋಮನೆ ಏನಕ್ಕೆ ಮಾಡಬೇಕು, ಏನಕ್ಕೆ ನಾವು ಹೋಗಬೇಕು ಅನ್ನೋ ಪ್ರಶ್ನೆ ಖಂಡಿತ ಒಬ್ಬೊಬ್ಬರಲ್ಲಿ ಹುಟ್ಟುತ್ತೆ. ಆ ಪ್ರಶ್ನೆಗೆ ನೋಡಿ ಆನ್ಸರ್ ಹೀಗಿದೆ. ಯಾಕೆ ಅಂತಂದರೆ ಸುದರ್ಶನ ಅಂಥದ್ದೇನು, 8 ಕೈ ಇಟ್ಕೊಂಡು ನಿಂತಿರೋ ಅಂಥ ಭಗವಂತ. ಅವರು ಒಂದು ಭಾಗದಲ್ಲಿ ಸುದರ್ಶನ ಇರ್ತಾರೆ, ಇನ್ನೊಂದು ಭಾಗದಲ್ಲಿ ಯೋಗ ನರಸಿಂಹಸ್ವಾಮಿ ಇರ್ತಾರೆ. ಆ ಭಗವಂತನ ದರ್ಶನ ಮಾಡೋ ಅಂಥ ಸಮಯದಲ್ಲಿ ನಮ್ಮ ಪಾಪ ಕರ್ಮಗಳೆಲ್ಲ ದೂರ ಆಗುತ್ತೆ. ನಮ್ಮಲ್ಲಿರೋ ಅಂಥದ್ದು ಕೋಪ ತಾಪಗಳು ಸಹ ದೂರ ಆಗುತ್ತೆ. ಯಾಕೆ ಅಂತಂದರೆ ಲಕ್ಷ್ಮೀ ಕಟಾಕ್ಷವಾಗಿ ಇದ್ದಂಥ ಲಕ್ಷ್ಮೀ ನರಸಿಂಹಸ್ವಾಮಿನ ನೋಡುವಾಗ ನಮ್ಮ ಮುಖದಲ್ಲೂ ಸಹ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ ಅಂತ ಹೇಳ್ತಾರೆ. 3 ಪ್ರದಕ್ಷಿಣೆ ಖಂಡಿತವಾಗ್ಲೂ ಮಾಡಲೇಬೇಕು. ಅವ್ರಿಗೆ ತ್ರಿವಿಕ್ರಮ ಅಂತಲೂ ಸಹ ಹೇಳ್ತಾರೆ. ಅದಕ್ಕೋಸ್ಕರನೇ ಆ ಭಗವಂತನ ದರ್ಶನ ಮಾಡೋ ಅಂಥದ್ದು ಸಾಧಾರಣ ವಿಷಯ ಅಲ್ಲ. ಹೋಗಿದ ತಕ್ಷಣ ನೀವು ನೋಡಿ, ನನಗಿವಾಗ 7ರ ಶನಿ ಇದೆ ಅಂತ ಅನ್ನೋರು ಖಂಡಿತವಾಗ್ಲೂ ಹೋಗ್ಬಿಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ನೀವು ಎಷ್ಟು ಗಂಟೆಗೆ ಬೇಕಾದರೂ ಹೋಗ್ಬೋದು. ಅದೇ ರೀತಿ ಸಂಜೆನೂ ಹೋಗ್ಬೋದು. ನೋಡಿ, ಹೋಗ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ, ಭಗವಂತ ನನಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ಬೇಕಾದಷ್ಟು ಸಾಲದಲ್ಲಿ ಬಿದ್ದುಬಿಟ್ಟಿದ್ದೀನಿ ಅಂತ ಅನ್ನುವಾಗ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ ಮಾಡಿದ್ರಲ್ಲ, ಆ ಅವತಾರ ರೂಪದಲ್ಲಿ ಯಾಕೆ ಶಾಂತತೆ ಆದರೂ ಅಷ್ಟು ಶಾಂತತೆ ನಮಗೆ ಕೊಡ್ತಾರಂತೆ. ಖಂಡಿತವಾಗ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿನ ಮರಿಬೇಡಿ. ಇವತ್ತು ಶನಿವಾರ ನಾರಾಯಣ ಅನ್ನೋ ದೇವಸ್ಥಾನ ಎಲ್ಲಿದ್ರೂ ಸರಿ ದರ್ಶನ ಮಾಡಿ, ಒಬ್ಬೊಬ್ರಿಗೂ ಒಳ್ಳೆಯದಾಗಲಿ. ಆ ಭಗವಂತ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ಪ್ರಾರ್ಥನೆ ಮಾಡೋಣ. ಗುರುವೇ ಶರಣಂ.